ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ. ನಿಮ್ಮ ಧೈರ್ಯನ ನಾವು ಮೆಚ್ಚಲೇಬೇಕು. ಸೀರೆ ಕಲೆಕ್ಷನ್ ಬಗ್ಗೆ ನಾನು ಮೈಸೂರು ಸಿಲ್ಕ್ ಸೀರೆ ಮತ್ತೆ ಕಾಂಜೀವರಂ ಸೀರೆ ಇದೇ ನನ್ನ ಖಜಾನೆ. ಇದು ನನ್ನ ಅಜ್ಜಿ ಸೀರೆ ಅಂಡ್ ಸೀರೆ ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟಿದ್ದೆ. ಇದು ಮಿನಿ ಕಂಚಿ ಸೀರೆ. ಇದು ಒಂದ್ ಸೀರೆ ತಗೊಂಡ್ರೆ ಇನ್ನೊಂದ್ ಸೀರೆ ಫ್ರೀ ಅನ್ನೋ ಹಾಗೆ. ಇದು ಟಿಶ್ಯೂ ಸಿಲ್ಕ್ ಅಂತ ಬರ್ತೀವಿ. ಸೀರೆ ಬ್ಲೌಸ್ ನಾನು ಹೊಲಿಸಿಲ್ಲ, ಪ್ಯೂರ್ ಕಂಚಿ ಸೀರೆ. ನಾನು ಇನ್ಸ್ಟಾಗ್ರಾಮ್ ಇಂದಾನೆ ತಗೊಂಡಿದ್ದು ಸಾಫ್ಟ್ ಸಿಲ್ಕ್ ಸೀರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಏನು ಅಂದರೆ, ನೀವು ಆಲ್ರೆಡಿ ತಮ್ನೈಲಲ್ಲೇ ನೋಡಿರ್ತೀರ. ನನ್ನ ಸೀರೆ ಕಲೆಕ್ಷನ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸೀರೆ ಅಂದರೆ ತುಂಬ ಇಷ್ಟ. ಫಸ್ಟ್ ಅದೇ ವಿಡಿಯೋ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನನಗೆ ಮೈಸೂರು ಸಿಲ್ಕ್ ಸೀರೆ ಮತ್ತು ಕಾಂಜೀವರಂ ಸೀರೆ ಅಂದರೆ ತುಂಬ ಇಷ್ಟ. ಅದಿನ್ನೂ ನನಗೆ ತಗೊಳ್ಳೋಕ್ಕಾಗಿಲ್ಲ. ಆದಷ್ಟು ಬೇಗ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ನೋಡಿ ಗಾಯ್ಸ್, ಇದೇ ನನ್ನ ಖಜಾನೆ. ಇದು ಪೆಟ್ಟಿಗೆ. ಇದರೊಳಗಡೆ ನನ್ನ ಸ್ಯಾರೀಸ್ ಎಲ್ಲ ನಾನು ಇಟ್ಟಿರ್ತೀನಿ. ನಿಮ್ಮ ಮನೇಲೂ ಈ ಥರ ಪೆಟ್ಟಿಗೆಗಳೆಲ್ಲ ಇರುತ್ತೆ ಅಲ್ವಾ. ಬೀರುನಲ್ಲಿ ನಾನು ಯಾವುದೇ ಸೀರೆಗಳನ್ನ ಇಟ್ಟಿಲ್ಲ. ಬನ್ನಿ ನನ್ನ ಫೇವ್ರೆಟ್ ಸೀರೆಗಳನ್ನ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದು ನನ್ನ ಅಜ್ಜಿ ಸೀರೆ ಆ್ಯಂಡ್ ನನ್ನ ಫಸ್ಟ್ ಸೀರೆ ನಾನು ಉಟ್ಟಿದ್ದು ಅಂದರೆ ಇದು ನಾನು 10th ಎಕ್ಸಾಮ್ ಮುಗಿಸಿ ನಮ್ಮೂರ ಹಬ್ಬ ಬಂತು. ಆ ಊರ ಹಬ್ಬಕ್ಕೆ ಅಂತ ನಾನು ಹೊಲ್ಸ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಸೀರೆಗೆ ಒಂದು 8 ವರ್ಷದ ಮೇಲೆ ವಯಸ್ಸಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಸೇಫಾಗಿ ಇಟ್ಕೊಂಬಂದಿದ್ದೀನಿ. ಈ ಸೀರೆ ಹಳೇದಾಗಿರ್ಬೋದು, ಬಟ್ ಇದರಲ್ಲಿ ತುಂಬ ಎಮೋಷನ್ಸ್ ಇದೆ ನನಗೆ. ಇವಾಗ ನೋಡಿ, ನಾನು ಪಲ್ಲು ತೋರಿಸ್ತಾ ಇದ್ದೀನಿ. ಪಲ್ಲು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ನೋಡಿ. ಗೋಲ್ಡ್ ಕಲರಲ್ಲಿದೆ. ಓವರಾಲ್ ಸ್ಯಾರಿ ಮೇಲೆ ಗೋಲ್ಡ್ ಕಲರು ಮತ್ತು ಬಾಟಲ್ ಗ್ರೀನ್ ಕಲರಲ್ಲಿ ಫ್ಲವರ್ ಡಿಸೈನ್ ಬಂದಿದೆ. ನಾನು ಇವಾಗ ಈ ಸೀರೆದು ಬ್ಲೌಸ್ ತೋರಿಸ್ತೀನಿ. ಈ ಬ್ಲೌಸ್ ಹೊಲಿಸಿ ಒಂದು 8 ಇಯರ್ ಮೇಲೆ ಆಗೋಗಿದೆ. ಫುಲ್ ಚಿಕ್ಕ ಆಗಿಬಿಟ್ಟಿದೆ. ಇವಾಗ ಆಗಲ್ಲ ನನಗೆ. ಬ್ಲೌಸ್ ಬೇಕು ಅಂದರೆ ಮ್ಯಾಚಿಂಗ್ ಸೆಂಟ್ರಲ್ಲಿ ಮ್ಯಾಚ್ ಮಾಡಿಕೊಂಡು ಹೊಲಿಸ್ಕೋಬೇಕು. ಇದು ನನ್ನ ಫಸ್ಟ್ ಫೇವ್ರೆಟ್ ಸೀರೆ, ನಮ್ಮ ಅಜ್ಜಿ ಸೀರೆ. ಇವಾಗ ನಾನು ಸೆಕೆಂಡ್ ಸೀರೆ ತೋರಿಸ್ತೀನಿ. ಇದು ಫುಲ್ ಪ್ಲೇನ್ ಸೀರೆ, ಏನು ಡಿಸೈನ್ ಇಲ್ಲ. ಬ್ಲೂ ಕಲರು. ಇದರಲ್ಲಿ ಏನು ನಾನು ಬ್ಲೌಸ್ ಏನು ಕಟ್ ಮಾಡಿ ಹೊಲಿಸಿಲ್ಲ. ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇದು ನನ್ನ ಫ್ರೆಂಡ್ ಮದುವೆಗೆ ಅಂತ ತಗೊಂಡಿದ್ದು. ನೈಟ್ ರಿಸೆಪ್ಷನ್ನಲ್ಲಿ ವೇರ್ ಮಾಡಿದ್ದೆ ನಾನು ಇದನ್ನು. ಇವಾಗ ನಾನು ಇನ್ನೊಂದು ಸೀರೆ ತೋರಿಸ್ತೀನಿ. ಇದು ಕೂಡ ನನ್ನ ಇನ್ನೊಬ್ಬರು ಫ್ರೆಂಡ್ ಮದುವೆಗೆ ಅಂತ ತಗೊಂಡಿದ್ದು. ಕ್ರೀಮ್ ಕಲರು ವಿತ್ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ. ಫುಲ್ ಓವರಾಲ್ ಸೀರೆಯಲ್ಲಿ ಫ್ಲವರ್ ಡಿಸೈನಲ್ಲಿದೆ. ಇದ್ರದ್ದು ಕೂಡ ನಾನು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿಸಿಲ್ಲ. ಬೇರೆ ಕಾಂಟ್ರಾಸ್ಟ್ ಬ್ಲೌಸ್ನ ತೊಗೊಂಬಿಟ್ಟು ಮ್ಯಾಚಿಂಗ್ ಸೆಂಟ್ರಲ್ಲಿ ರೆಡ್ ಕಲರು ಮ್ಯಾಚ್ ಮಾಡಿ ಉಟ್ಕೊಂಡಿದ್ದೆ. ನೋಡಿ, ಪಕ್ಕದಲ್ಲಿ ಫೋಟೋ ಬರ್ತಾಯಿದೆ. ನಾನು ಆ ಥರ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದ್ರದ್ದು ಬಾರ್ಡರ್ ನೋಡಿ, ಈ ಥರ ಬಂದಿದೆ. ಇದ್ರದ್ದು ಪಲ್ಲು ಮತ್ತು ಬ್ಲೌಸು ಸೇಮ್ ಸ್ಯಾರಿ ಬಾಡಿ ಹೆಂಗಿದೆಯೋ ಅದೇ ಥರ ರನ್ನಿಂಗೇ ಇರೋದು. ಈ ಸೀರೆ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ನಾನು ಮ್ಯಾಚಿಂಗ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಇದು ಕನಕಾಂಬ್ರ ಕಲರ್ ಇದೆ. ಫುಲ್ ಶೈನ್ ಹೊಡೆಯುತ್ತೆ ಕ್ಲಾತು. ಆಮೇಲೆ ಇದ್ರದ್ದು ಬ್ಲೌಸ್ ಏನು ನಾನು ಸ್ಟಿಚ್ ಮಾಡಿಸಿರ್ಲಿಲ್ಲ. ರೆಡಿ ಬ್ಲೌಸ್ ತೊಗೊಂಡು ನಾನು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಅಲ್ಲಿ ಹಬ್ಬ ಮಾಡಿದರು. ಸೊ ಅದಕ್ಕೆ ಉಟ್ಕೊಬನ್ನಿ ಅಂತ ಹೇಳಿದರು. ನಾನು ಆವಾಗ ಉಟ್ಕೊಂಡು ಹೋಗಿದ್ದೆ. ಈ ಥರ ನಾನು ಮ್ಯಾಚ್ ಮಾಡ್ಕೊಂಡು ಹಾಕಿದ್ದೆ. ಫೋಟೋ ಹಾಕಿದ್ನಲ್ಲ, ನೋಡಿದ್ರಲ್ಲ, ಆ ಥರ ಕಾಣಿಸ್ತಿತ್ತು. ಕೆಲವೊಂದು ಫುಲ್ ಫೋಟೋ ಇಲ್ಲ, ಆಫ್ ಫೋಟೋ ಇದೆ. ಸೊ ಅದನ್ನೇ ಹಾಕಿದ್ದೀನಿ. ಆ್ಯಂಡ್ ಈ ಸೀರೆ ಬಂದು ಇದು ಬನಾರಸಿ ಸೀರೆ. ನಿಮಗೆ ಗೊತ್ತು, ಆ ಟೈಮಲ್ಲಿ ಅದು ಟ್ರೆಂಡ್ ಆಗಿತ್ತು. ಸೊ ಇದನ್ನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು, ಲಕ್ಷ್ಮಿ ಗುಡಿಸೋದಕ್ಕೆ ಅಂತ ತಗೊಂಡಿದ್ದು. ಇದು ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಇದ್ರದ್ದು ಪಲ್ಲು ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಫುಲ್ ರಿಚ್ಚಾಗಿ ಕಾಣಿಸ್ತಿದೆ. ಇದು ಪಲ್ಲು. ಇದು ಆ್ಯಂಡ್ ಇದ್ರದ್ದು ನಾನು ಬ್ಲೌಸು ಫುಲ್ ಸಿಂಪಲ್ಲಾಗಿ ಹೊಲಿಸಿದ್ದೆ. ಜಾಸ್ತಿ ಏನು ಡಿಸೈನ್ ಏನು ಮಾಡಿಸಿಲ್ಲ, ಸಿಂಪಲ್ ಬ್ಲೌಸು ಇದು. ಈ ಸೀರೆನ ಗೊಂಬೆಗೆ ಹಾಕಿದ್ರು. ಈ ಸೀರೆ ನೋಡಿಬಿಟ್ಟು ಫುಲ್ ಫಿದಾ ಆಗಿಬಿಟ್ಟಿದ್ದೆ. ಅಂಗಡಿಯಲ್ಲಿ ಯಾವ ಸೀರೆ ನೋಡಿದ್ರು ನನಗೆ ಇಷ್ಟನೇ ಆಗಿರಲಿಲ್ಲ. ನನಗಿದೇ ಬೇಕು, ನನಗಿದೇ ಥರದ್ದು ಹೊಸ ಪೀಸ್ ತರಿಸ್ಕೊಡಿ ಅಂತ ತರಿಸ್ಕೊಂಡು ನಾನು ತೊಗೊಂಡು ಬಂದಿದ್ದೆ. ಆ ಟೈಮಲ್ಲಿ ಈ ಸೀರೆ ಫುಲ್ ಕಾಸ್ಟ್ಲಿ ಇತ್ತು. ಇದು ರೆಡ್ ಕಲರ್ ವಿತ್ ನೆವಿ ಬ್ಲೂ ಕಾಂಬಿನೇಷನ್ ಬಂದಿದೆ ನೋಡಿ. ಇದು ಕೂಡ ಬನಾರಸಿ ಸೀರೆ. ಇದು ಕ್ರೀಮ್ ಕಲರ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಬಂದಿದೆ.
ನಮ್ಮ ಮಾಮನ ಮಗಳು ಮದುವೆಗೆ ಅಂತ ತಗೊಂಡಿದ್ದು. ಇದ್ರ ಬಾರ್ಡರ್ ನೋಡಿ ಈ ಥರ ಇದೆ. ಮುಟ್ಟಿದ್ರೆ ಫುಲ್ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಇದು. ಇದು ಲೈಟ್ ವೆಯ್ಟ್ ಸೀರೆ. ಫಸ್ಟ್ ತೋರಿಸಿದ್ನಲ್ಲ ರೆಡ್ ಕಲರ್ ಸೀರೆ, ಅದು ಸ್ವಲ್ಪ ವೆಯ್ಟ್ ಇತ್ತು. ಇದಷ್ಟು ವೆಯ್ಟ್ ಇಲ್ಲ. ಇದ್ರದ್ದು ಪಲ್ಲು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಂದಿದೆ ಪಲ್ಲು. ಕ್ರೀಮ್ ಕಲರು, ಸಿಲ್ವರ್ ಕಲರು, ರೆಡ್ ಕಲರು ಮಿಕ್ಸ್ ಆಗಿರೋವಂಥದ್ದು. ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ಆ ಥರ ನಾನು ವೇರ್ ಮಾಡಿದ್ದೆ ಇದನ್ನು. ಆ್ಯಂಡ್ ಇದ್ರದ್ದು ಬ್ಲೌಸ್ನ ನಾನು ಫುಲ್ ಸಿಂಪಲ್ಲಾಗಿ ಹೊಲ್ಸಿದ್ದೆ. ಯಾವುದೇ ಥರ ನಾನು ಡಿಸೈನ್ ಮಾಡಿ ಏನು ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ. ಸಿಂಪಲ್ಲಾಗಿ ಹೊಲ್ಸಿ ಹಾಕ್ಕೊಂಡಿದ್ದೆ. ಈ ಥರ ಕಾಣಿಸುತ್ತೆ ನೋಡಿ ಈ ಸೀರೆ. ಈ ಸೀರೆ ನೋಡಿ, ಇದು ಬಾಟಲ್ ಗ್ರೀನ್ ವಿತ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಓವರಾಲ್ ಸ್ಯಾರಿ ಬುಟ್ಟ ಡಿಸೈನ್ಸಲ್ಲಿ ಬಂದಿದೆ ಗೋಲ್ಡ್ ಕಲರಲ್ಲಿ. ಇದು ಮಿನಿ ಕಂಚಿ ಸೀರೆ ಇದು. ನನಗೆ ಗ್ರೀನ್ ವಿತ್ ರೆಡ್ ಕಲರ್ ಕಾಂಬಿನೇಷನಲ್ಲೇ ಒಂದು ಸೀರೆ ಬೇಕಿತ್ತು. ಸೊ ಆವಾಗ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲಿಂದ ತರಿಸ್ಕೊಂಡಿದ್ದು ಸೀರೆನ. ಆ್ಯಕ್ಚುಲಿ ಒಂದು ಟೈಮಲ್ಲಿ ಹಾಫ್ ಸ್ಯಾರಿ ಹಾಕ್ಕೊಳ್ಳೋ ಅಂಥ ಒಂದು ಟ್ರೆಂಡ್ ಬಂದಿತ್ತಲ್ಲ, ಆ ಟೈಮಲ್ಲಿ ನಮ್ಮ ಅತ್ತೆ ಮಗನ ಮದುವೆಗೆ ಅಂತ ನಾನು ಈ ಸೀರೆ ತೊಗೊಂಡಿದ್ದೆ. ಆ್ಯಂಡ್ ಈ ಸೀರೆದು ಪಲ್ಲು ನೋಡಿ ಈ ಥರ ಇದೆ. ನನಗೆ ಇನ್ನೂ ಡೌಟ್ ಇದೆ, ಅದು ರೆಡ್ ಕಲರಾ ಅಥವಾ ಪಿಂಕ್ ಕಲರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ರೆಡ್ ವಿತ್ ಪಿಂಕ್ ಮಿಕ್ಸ್ ಕಲರ್ ಅದು. ಆ್ಯಂಡ್ ಇದು ಪಲ್ಲು ನೋಡಿ ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ, ಈ ಥರ ಕಾಣಿಸ್ತಿದೆ. ಹಾಫ್ ಸ್ಯಾರಿ ಹಾಕ್ಕೊಂಡಿರೋ ಫೋಟೋ ಹಾಕಿಲ್ಲ, ಮಾಮೂಲಿ ಬೇರೆ ಫೋಟೋ ಹಾಕಿದ್ದೀನಿ ನೋಡಿ. ಇದ್ರದ್ದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಏನೂ ಡಿಸೈನ್ ಮಾಡಿಸಿಲ್ಲ, ಸಿಂಪಲ್ಲಾಗೇ ಹೊಲ್ಸಿರೋದು ಇದೂ. ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲಿಂದ ಆರ್ಡರ್ ಮಾಡಿರೋದ್ರಿಂದ ಸ್ವಲ್ಪ ಲೇಟಾಗಿ ಬಂತು. ನನಗೆ ಒಂದೇ ದಿನ ಟೈಮ್ ಇದ್ದಿದ್ದು, ಆ ಒಂದು ದಿನದಲ್ಲೇ ನನಗೆ ಹೊಲ್ಕೊಟ್ಟಿದ್ರು. ನಾನಿದು ತೊಗೊಂಡು 2 ವರ್ಷದ ಮೇಲೆ ಆಯಿತು. ಈಗಲೂ ನನಗೆ ಈ ಸೀರೆ ಅಂದರೆ ತುಂಬ ಇಷ್ಟ. ನಿಮಗೂ ಈ ಸೀರೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ಈ ಸೀರೆ ಬಂದು ಒಂದು 3-4 ವರ್ಷದ ಮೇಲೆ ಆಯಿತು ನಾನು ತೊಗೊಂಡು. ಯಾವುದೋ ಒಂದು ಹಬ್ಬ ಇತ್ತು ಅನಿಸುತ್ತೆ, ಆ ಹಬ್ಬಕ್ಕೆ ಒಂದು ಆಫರ್ ಬಿಟ್ಟಿದ್ರು. ಸೊ ಒಂದು ಸೀರೆ ತೊಗೊಂಡ್ರೆ ಇನ್ನೊಂದು ಸೀರೆ ಫ್ರೀ ಅನ್ನೋ ಹಾಗೆ. ಇದು ಬಾರ್ಡ್ರು ಹಳೇ ಕಾಲದ ಬಾರ್ಡ್ರು, ಮಾವಿನಕಾಯಿ ಬಾರ್ಡ್ರ್ ಥರದ್ದು. ಇದು ರಾಮ ಗ್ರೀನ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿರೋದು. ಇದ್ರದ್ದು ಪಲ್ಲು ನೋಡಿ, ಇದು ಪಲ್ಲು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಈ ಥರ ಇದೆ ನೋಡಿ, ಲೈನು. ಆ್ಯಕ್ಚುಲಿ ಸೀರೆ ಸ್ವಲ್ಪ ಸ್ಮೂತಾಗೇ ಇದೆ, ಏನೇ ಅದು ರಫ್ ಅನ್ನೋ ಹಾಗೆ ಏನಿಲ್ಲ. ಇದ್ರದ್ದು ಬ್ಲೌಸ್ ನಾನು ಇಲ್ಲಿವರೆಗೂ ಹೊಲ್ಸೇ ಇಲ್ಲ. ನೋಡೋಣ ಮುಂದೆ ಯಾವಾಗ ಹೊಲಿಸ್ತೀನೋ ಗೊತ್ತಿಲ್ಲ. ಈ ಥರ ಇದೆ ನೋಡಿ, ಈ ಕಲರಲ್ಲಿ ಬಂದಿದೆ ಬ್ಲೌಸು. ಇದನ್ನು ಹೊಲಿಸಿಲ್ಲ, ಹೊಲಿಸ್ಬೇಕು ನೋಡಿ. ಈ ಸೀರೆ ಬಂದು ಟಿಶ್ಯೂ ಸಿಲ್ಕ್ ಅಂತ ಬರ್ತಿತ್ತಲ್ಲ, ಆ ಸೀರೆ ಇದು, ಉದ್ದ ಬಾರ್ಡ್ರದ್ದು. ಇದು ನಮ್ಮ ಅತ್ತೆ ಮಗಂದು ಮದುವೆಗೆ ಅಂತ ಅವ್ರು ನನಗೆ ಕೊಡಿಸಿದಂಥ ಸೀರೆ ಇದು. ಇದು ಫುಲ್ ಶೈನಿಂಗ್ ಇದೆಯಲ್ಲ, ಸೊ ಇದು ನೈಟಿಗೆ ಸರಿ ಹೋಗುತ್ತೆ, ರಿಸೆಪ್ಷನಿಗೆ ಅಂತಲೇ ನಾನು ಹಾಕ್ಕೊಂಡಿದ್ದೆ. ಇದು ನೋಡಿ, ಇದು ಬಾರ್ಡ್ರ್, ಇದು ಉದ್ದ ಬಾರ್ಡ್ರ್ ಬರುತ್ತೆ. ಸ್ಯಾರಿದು ಬಾಡಿ ಫುಲ್ಲು ಫ್ಲವರ್ ಡಿಸೈನ್ಸ್ ಬಂದಿದೆ. ಆ್ಯಂಡ್ ಇದ್ರದ್ದು ಪಲ್ಲು ತೋರಿಸ್ತಾ ಇದ್ದೀನಿ ನೋಡಿ. ಈ ಪಲ್ಲು ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಒಂಥರ ಓಲ್ಡ್ ಡಿಸೈನ್ ಥರ ಇದೆ. ಆ್ಯಂಡ್ ಇದಕ್ಕೆ ನಾನು ಸಿಂಪಲ್ಲಾಗಿ ಕುಚ್ಚು ಮಾಡಿಸಿದ್ದೆ ಅಷ್ಟೇ, ಏನೂ ಜಾಸ್ತಿ ಏನೂ ಕಾಸ್ಟ್ಲಿದು ಮಾಡಿಸಿರ್ಲಿಲ್ಲ. ಯಾಕೆ ಅಂದರೆ ಬ್ಲೌಸ್ ಹೊಲಿಸ್ದಾಗ ಬ್ಲೌಸ್ ಡಿಸೈನ್ಗೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿತ್ತು, ನನಗೆ ಜಾಸ್ತಿ ದುಡ್ಡು ತೊಗೊಂಡಿದ್ರು. ಸೊ ಅದಕ್ಕೆ ಸಿಂಪಲ್ಲಾಗೇ ಹೇಳಿ ಸಿಂಪಲ್ಲಾಗೇ ಮಾಡಿಸಿದ್ದೆ. ಆ್ಯಂಡ್ ಇದ್ರದ್ದು ಸೀರೆ ಬ್ಲೌಸ್ ನಾನು ಹೊಲ್ಸಿಲ್ಲ, ಅದು ಹಂಗೆ ಇಟ್ಟಿದ್ದೀನಿ. ಮ್ಯಾಚಿಂಗ್ ಸೆಂಟ್ರಿಗೆ ಹೋಗ್ಬಿಟ್ಟು ಮ್ಯಾಚಿಂಗು ಬೇರೆ ಸಿಲ್ಕಲ್ಲಿ ನಾನು ಬ್ಲೌಸ್ ಪೀಸ್ ತೊಗೊಂಡು ಬಂದುಬಿಟ್ಟು ಅದಕ್ಕೆ ಅಂತ ಹೊಲ್ಸಿದ್ದು. ಆ್ಯಂಡ್ ಈ ಬಾರ್ಡ್ರ್ ಏನಿದೆ, ಈ ಬಾರ್ಡ್ರ್ ನಾನು ಹೇಳಿರಲಿಲ್ಲ ಹಾಕೋದಕ್ಕೆ. ಸ್ಯಾರಿಲಿ ಇದೆಯಲ್ಲ ನೋಡಿ, ತೋರಿಸ್ತೀನಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಬಾರ್ಡರ್ನ ಆ ಬ್ಲೌಸಿಗೆ ಹಾಕ್ಸಿದ್ದಿದ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದಿತ್ತು ಅನ್ನೋದು ನಮ್ಮ ಐಡಿಯಾ ಆಗಿತ್ತು. ಬಟ್ ಅವ್ರು ಅದು ಹಾಕಿಲ್ಲ, ಈ ಬಾರ್ಡ್ರ್ ಹಾಕ್ಬಿಟ್ರು. ಅದಕ್ಕೋಸ್ಕರನೇ ಆ ಬ್ಲೌಸ್ ಒಂದು ಸ್ವಲ್ಪ ಸ್ಲೀವ್ಸು ಆ ಥರ ಕಾಣಿಸ್ತಿದೆ. ಆ್ಯಂಡ್ ಹಿಂದೆಗಡೆ ಈ ಥರ ಡಿಸೈನ್ ಮಾಡಿಸಿದ್ವಿ. ನಾನು ಈ ಸೀರೆ ಹಾಕ್ಕೊಂಡಿರೋ ಫೋಟೋನು ನಾನು ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಕಾಣಿಸ್ತಿದೆ ಇದು. ನಾನು ನೈಟ್ ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ ನೋಡಿ. ಈ ಸೀರೆನೂ ಕೂಡ ನಾನು ನಮ್ಮ ಅತ್ತೆ ಮಗಳು ಮದುವೆಗೆ ಅಂತಲೇ ತೊಗೊಂಡಿದ್ದು. ಇದು ಮಾರ್ನಿಂಗ್ ಧಾರೆಗೆ ಅಂತ ಹಾಕಿದ್ದೆ. ಇದು ಕೂಡ ಮಿನಿ ಕಂಚಿ ಸೀರೆ ಇದು. ಇದು ಮೆಜಂತಾ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ. ಇದು ಕೆಳಗಡೆ ಉದ್ದ ಬಾರ್ಡರ್ ಬರುತ್ತೆ, ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ, ಈ ಥರ.
ಆ್ಯಂಡ್ ಇದ್ರದ್ದು ಪಲ್ಲು ತೋರಿಸ್ತೀನಿ. ಪಲ್ಲು ನೋಡಿ ಈ ಥರ ಇದೆ. ಫುಲ್ ರಿಚ್ಚಾಗಿ ಕಾಣಿಸುತ್ತೆ ಪಲ್ಲು ಈ ಥರ. ಈ ಸೀರೆನೂ ಕೂಡ ನನಗೆ ತುಂಬ ಇಷ್ಟ. ಆ್ಯಂಡ್ ಇದ್ರ ಕುಚ್ಚು ಕೂಡ ನಾನು ಸಿಂಪಲ್ಲಾಗೆ ಹಾಕ್ಸಿದ್ದೀನಿ. ಜಾಸ್ತಿ ಗ್ರ್ಯಾಂಡಾಗೇನು ಹಾಕ್ಸಿಲ್ಲ ಇದ್ರದ್ದು. ನಾನು ಈ ಸೀರೆ ತಗೊಂಡು 1 ವರ್ಷ ಆಗ್ತಾ ಬಂತು. ಇದ್ರದ್ದು ಲಿಂಕ್ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಸೀರೆದು ಬ್ಲೌಸ್ ತೋರಿಸ್ತೀನಿ ನೋಡಿ. ಈ ಬ್ಲೌಸಿಗೆ ನಾನು ಮಿಷಿನ್ ವರ್ಕಲ್ಲಿ ಡಿಸೈನ್ ಮಾಡಿಸಿರೋದು. ಸ್ಲೀವಿಗೆ ಏನು ಡಿಸೈನ್ ಮಾಡಬೇಡಿ ಅಂತ ನಾವು ಹೇಳಿದ್ವಿ. ಬಟ್ ಅವ್ರು ಅಂದ್ರೂ ಫ್ಲವರ್ ಥರ ಏನೋ ಚಿಕ್ಕ ಚಿಕ್ಕದು ಮಾಡಿದ್ದಾರೆ. ಆ್ಯಂಡ್ ಸ್ಲೀವ್ ಮಧ್ಯಕ್ಕೆ ಏನೋ ಫ್ಲವರ್ದು ಅದು ಹಾಕ್ಸ್ಬಿಟ್ಟಿದ್ದಾರೆ. ಅದು ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಲುಕ್ಕೇ ಕೊಡ್ತಾ ಇಲ್ಲ. ಸೊ ಅವರು ನೋಡಿ ಬ್ಲೌಸು ಈ ಥರ ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಮಾಡಿದರು. ಅದು ನಾವು ಕಟ್ಟೋ ದಾರ ಹೊಲಿಸ್ತೀವಲ್ಲ, ಆ ದಾರಕ್ಕೆ ಮಾಮೂಲಿ ಬಟ್ಟೆ ಎಲ್ಲ ಹೊಲ್ದ್ಬಿಟ್ಟಿದ್ರು. ಅದು ಚೆನ್ನಾಗಿರಲಿಲ್ಲ. ಸೊ ಆಮೇಲೆ ಮತ್ತೆ ನಾನು ಅಲ್ಲೇ ಇದ್ದು ಬೇರೆ ಹಾಕ್ಸ್ಕೊಂಡು ಬಂದಿದ್ದು. ಇಷ್ಟು ಈ ಸೀರೆ ಕತೆ. ಈ ಸೀರೆನೂ ಕೂಡ ನನಗೆ ತುಂಬಾ ಇಷ್ಟ. ನೆಕ್ಸ್ಟು ಈ ಸೀರೆನೂ ಕೂಡ ನಾನು ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು, ಲಕ್ಷ್ಮಿ ಗುಡಿಸೋದಕ್ಕೆ. ಇದು ಅಂಗಡಿಯಲ್ಲೇ ತಗೊಂಡಿದ್ದು. ಕೆಳಗಡೆ ಬಾರ್ಡ್ರು ಸಿಲ್ವರಲ್ಲಿ ಈ ಥರ ಉದ್ದ ಬಾರ್ಡ್ರ್ ಬರುತ್ತೆ. ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ. ಸ್ಯಾರಿ ಫುಲ್ಲು ಬುಟ್ಟ ಬುಟ್ಟ ಗೋಲ್ಡು ಮತ್ತು ಸಿಲ್ವರಲ್ಲಿ. ಆ್ಯಂಡ್ ಇದ್ರದ್ದು ಪಲ್ಲು ಸ್ವಲ್ಪ ಚೆನ್ನಾಗಿಲ್ಲ, ಹಿಂಗೆ ಬಂದಿದೆ. ಅರ್ಜೆಂಟ್ ಇತ್ತು ಅಂತ ನಾನು ತಗೊಂಡು ಬಂದ್ಬಿಟ್ಟೆ. ಸಂಜೆ ಆಗಿತ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ಆ್ಯಂಡ್ ಇದು ಸೀರೆ ಕಲರು ಗೋಲ್ಡನ್ ಯೆಲ್ಲೋ ಮತ್ತು ಸಿಲ್ವರು ಗೋಲ್ಡು ದೊಡ್ಡ ದೊಡ್ಡ ಬುಟ್ಟ ಡಿಸೈನ್ ಇರೋದು. ಈ ಸೀರೆನೂ ಕೂಡ ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು. ಆ ಅಂಗಡಿ ತುಂಬ ಹುಡುಕಿದ್ವಿ, ಯಾವುದು ಕೂಡ ಇಷ್ಟ ಆಗಿಲ್ಲ. ಕೊನೆಗೆ ಇದೇ ಇಷ್ಟ ಆಗಿದ್ದು. ಬನಾರಸಿ ಇದು ಗ್ರೀನ್ ವಿತ್ ಪಿಂಕ್ ಕಲರಲ್ಲಿ ಕಾಂಬಿನೇಷನ್ ಬಂದಿರೋದು. ತುಂಬ ಸಾಫ್ಟ್ ಇದೆ ಈ ಸೀರೆ, ಲೈಟ್ ವೆಯ್ಟು. ಆ್ಯಂಡ್ ಇದ್ರದ್ದು ಪಲ್ಲು ತೋರಿಸ್ತೀನಿ. ಸೇಮ್ ಪಿಂಕ್ ಕಲರೇನೆ ಈ ಥರ ಇದೆ ಪಲ್ಲು ಇದ್ರದ್ದು. ಇದ್ರದ್ದೇನು ಬ್ಲೌಸ್ ಇನ್ನೂ ಏನೂ ಹೊಲ್ಸಿಲ್ಲ ಇದ್ರದ್ದು, ಹಂಗೆ ಇದೆ. ಈ ಸೀರೆ ಯಾವುದು ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿ ತರಿಸಿರೋದು. ಚಿಕ್ಕಪೇಟೆಯಲ್ಲಿ ಸೀರೆ ಅಂಗಡಿಗಳ್ದೆಲ್ಲ ಸೀರೆ ಹಾಕ್ಬಿಟ್ಟು ವಿಡಿಯೋ ಮಾಡಿರ್ತಾರಲ್ಲ, ಅಲ್ಲಿ ಫೋನ್ ನಂಬರ್ ತೊಗೊಂಡು ಅವರಿಗೆ ಕೇಳಿ ಆರ್ಡರ್ ಮಾಡಿಸ್ಕೊಂಡಿರೋದು ಇದು. ಇದು ಟಾಪ್ ಡೈ ಸ್ಯಾರಿ ಅಂತ. ಇದು 3D ಕಲರ್ ಇರುತ್ತೆ. ಫುಲ್ ನೈಸ್ ಇದೆ ಇದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಬ್ಲೌಸಿನ ನಾನು ಹೊಲ್ಸಿಲ್ಲ, ಹೊಲಿಸ್ಕೋಬೇಕು. ಇದ್ರದ್ದು ಪಲ್ಲು ತೋರಿಸ್ತೀನಿ ನೋಡಿ. ಇದೆಷ್ಟು ರಿಚ್ಚಾಗಿ ಕಾಣಿಸಿದೆ, ಚೆನ್ನಾಗಿದೆ. ನೋಡಿ ಈ ಸೀರೆದು ಬಾರ್ಡರ್ ಈ ಥರ ಬರುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರೆ. ನೆಕ್ಸ್ಟು ಈ ಸೀರೆ ಪ್ಯೂರ್ ಕಂಚಿ ಸೀರೆ ಇದು. ಬ್ಲ್ಯಾಕ್ ಕಲರ್ ವಿತ್ ಗ್ರೇ ಕಲರ್ ಬಾರ್ಡರು. ಡಿಸೈನ್ ಸ್ವಲ್ಪ ಸಿಲ್ವರಲ್ಲಿ ಮಿಕ್ಸ್ ಆಗಿದೆ. ಆ್ಯಂಡ್ ಇದು ಕೂಡ ನಾನು ಇನ್ಸ್ಟಾಗ್ರಾಮಿಂದನೇ ತಗೊಂಡಿದ್ದು. ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಮಡ್ಚಿಟ್ಟಿರೋದಕ್ಕೆ ಆ ಥರ ಸುಕ್ಕಲಾಗಿರೋದು. ಈ ಸೀರೆದು ಪಲ್ಲು ನೋಡಿ ಈ ಥರ ಬರುತ್ತೆ. ಗ್ರೇ ಕಲರು ವಿತ್ ಸಿಲ್ವರ್ ಮಿಕ್ಸಿದು. ಈ ಸೀರೆ ಉಟ್ಕೊಂಡಿರೋ ಫೋಟೋನ ಪಕ್ಕದಲ್ಲೇ ಹಾಕಿರ್ತೀನಿ ನೋಡಿ. ಆ್ಯಂಡ್ ಈ ಸೀರೆದು ಬಾರ್ಡರು ಈ ಥರ ಬರುತ್ತೆ. ಮತ್ತು ನಾನು ಈ ಸೀರೆ ಬ್ಲೌಸ್ನ ಈ ಥರ ಹೊಲ್ಸಿದ್ದೀನಿ. ಹಿಂದೆ ಫುಲ್ ಪ್ಯಾಕ್ ನೆಕ್ ಬರುತ್ತೆ. ಫುಲ್ ಹ್ಯಾಂಡ್ ವರ್ಕಲ್ಲಿ ಬೀಡ್ಸ್ ವರ್ಕಲ್ಲಿ ಮಾಡಿಸಿರೋದು. ಹಿಂದೆ ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ಬ್ಲೌಸ್ ಹಿಂದೆ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ವೈಟ್ ಕಲರಲ್ಲಿ ಡಿಸೈನರ್ ಸ್ಯಾರಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸಿಗಲಿಲ್ಲ. ಆ ಸೀರೆ ಹುಡುಕ್ತಿರ್ಬೇಕಾದ್ರೆ ನನಗೆ ಈ ಸೀರೆ ಸಿಕ್ತು, ಸೊ ತಗೊಂಡೆ ಇದನ್ನೇ. ಈ ಸೀರೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಉಟ್ಕೊಂಡಿದ್ದಿದ್ದು. ಇದು ಆರೆಂಜ್ ಕಲರ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ. ಇದು ಸಾಫ್ಟ್ ಸಿಲ್ಕ್ ಸೀರೆ ಇದು. ಇದೇ ಥರ ನನ್ನ ಹತ್ರ ಇನ್ನೂ 2 ಸೀರೆ ಇದೆ ನೋಡಿ. ಇದ್ರದ್ದು ಬಾರ್ಡರ್ ಈ ಥರ ಬರುತ್ತೆ. ಆ್ಯಂಡ್ ಇದ್ರದ್ದು ಪಲ್ಲು ತೋರಿಸ್ತೀನಿ. ಪಲ್ಲು ಫುಲ್ ರಿಚ್ ಆಗಿದೆ ಪಲ್ಲು ನೋಡಿ. ಈ ಥರ ಪಲ್ಲು ಇದು ನೋಡಿ. ಸೈಡ್ ಕುಚ್ಚು ಸೀರೆಯಲ್ಲೇ ಬಂದಿದೆ. ಬೇಕು ಅಂದರೆ ಅದು ಇಟ್ಕೋಬೋದು, ಇಲ್ಲಾಂದರೆ ನಾವೇ ಬೇರೆ ಹಾಕ್ಸ್ಕೋಬೋದು. ಆ್ಯಂಡ್ ಇದಕ್ಕೆ ಬ್ಲೌಸು ಸಿಂಪಲ್ಲಾಗಿ ಮಾಮೂಲಿ ಬ್ಲೌಸು, ಏನೂ ವರ್ಕ್ ಇಲ್ಲ, ಸುಮ್ಮನೆ ಹಾಗೆ ನೋಡಿ. ಅದೇ ಥರದ್ದು ಇನ್ನೊಂದು ಸೀರೆ. ಈ ಕಲರ್ ಕಾಂಬಿನೇಷನ್ ಅಂದರೆ ನಂಗೆ ತುಂಬ ಇಷ್ಟ. ಗ್ರೀನ್ ಕಲರ್ಗೆ ಪರ್ಪಲ್ ಕಲರು.
ಬಾಡಿ ಫುಲ್ಲು ಗ್ರೀನ್ ಬರುತ್ತೆ. ಬಾರ್ಡರು ಬ್ಲೂ ಬರುತ್ತೆ, ಸ್ಕೈ ಬ್ಲೂ ಥರ. ಆ್ಯಂಡ್ ಪಲ್ಲು ಪರ್ಪಲ್ ಕಲರ್ ಬರುತ್ತೆ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿನೇ. ಇದ್ರದ್ದು ಬ್ಲೌಸ್ ಇನ್ನೂ ನಾವು ಹೊಲ್ಸಿಲ್ಲ. ಪಲ್ಲು ಫುಲ್ಲು ರಿಚ್ ಆಗಿ ಕಾಣಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ. ಆ್ಯಂಡ್ ಇದನ್ನು ಉಟ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣ್ತೀವಿ. ನೋಡಿ ಇವಾಗ ಇನ್ನೊಂದು ಸೀರೆ ತೋರಿಸ್ತೀನಿ. ಇದು ಸೇಮ್ ಅದೇ ಥರ ಸೀರೆನೇ, ಸಾಫ್ಟ್ ಸಿಲ್ಕ್ ಸೀರೆ. ಮೆಂತ್ಯ ಕಲರ್ಗೆ ಪಿಂಕ್ ಕಲರು ಕಾಂಬಿನೇಷನ್ ಬರುತ್ತೆ. ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ ನೋಡಿ ಈ ಸೀರೆ. ನನಗೆ ಈ ಕಲರ್ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ಅದೇ ಥರ ಇನ್ನೊಂದು ತೊಗೊಂಡಿದ್ದು. ಸೀರೆದು ಇನ್ನೂ ನಾನು ಬ್ಲೌಸ್ ಏನು ಹೊಲ್ಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಇದು ನೋಡಿ ಪಲ್ಲು ತೋರಿಸ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಎಷ್ಟು ರಿಚ್ ಲುಕ್ ಕೊಡ್ತಿದೆ. ಆ್ಯಂಡ್ ನನಗೆ ಈ 2 ಕಾಂಬಿನೇಷನು ಸಖತ್ತಂದರೆ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಿಮಗೂ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ 3 ಸೀರೆನೂ ಒಂದೇ ಹತ್ರನೇ ತಗೊಂಡಿದ್ದು. ಡಿಸೈನ್ಸ್ ಎಲ್ಲ ಚೇಂಜ್ ಇದೆ, ಬಟ್ ಸಾಫ್ಟ್ ಸಿಲ್ಕ್ ಸ್ಯಾರಿನೇ. ಆಮೇಲೆ ಈ ಸೀರೆ ನಮ್ಮ ಅತ್ತೆ ಮಗಳು ಮದುವೆಗೆ ಅಂತ ಅವ್ರು ನನಗೆ ಕೊಡಿಸಿದಂಥ ಸೀರೆ ಇದು. ನೇರಳೆ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ ಇದು. ಫುಲ್ಲು ಸಾಫ್ಟ್ ಸಿಲ್ಕ್ ಇದು. ಸಾಫ್ಟಾಗಿದೆ. ಆ್ಯಂಡ್ ಇದ್ರದ್ದು ಫುಲ್ ಬಾಡಿ ಈ ಥರ ಡಿಸೈನ್ ಬರುತ್ತೆ ನೋಡಿ. ಎಷ್ಟು ಸ್ಮೂತಾಗಿದೆ ಗೊತ್ತಾ. ಆ್ಯಂಡ್ ಇದ್ರದ್ದು ಬಾರ್ಡರ್ ಕೂಡ ಈ ಥರ ಬರುತ್ತೆ. ಇದ್ರದ್ದು ಪಲ್ಲು ತೋರಿಸ್ತೀನಿ ನೋಡಿ. ಪಲ್ಲು ಈ ಥರ ಪಿಂಕ್ ಕಲರ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಸೀರೆಗೆ ಬ್ಲೌಸ್ ಇನ್ನೂ ನಾನು ಹೊಲ್ಸಿಲ್ಲ. ನೋಡಿ ಬ್ಲೌಸ್ ಫುಲ್ಲು ಪ್ಲೈನಾಗಿ ಬರುತ್ತೆ. ಸ್ಲೀವ್ಸಿಗೆ ಒಂದು ಬಾರ್ಡರ್ ಬರುತ್ತೆ. ಇದು ಹಂಗೆ ಇಟ್ಟಿದ್ದೀನಿ, ಇನ್ನೂ ಹೊಲ್ಸಿಲ್ಲ ನಾನು. ನನ್ನ ಹತ್ರ ಇರೋದ್ರಲ್ಲಿ ಇದು ಲಾಸ್ಟ್ ಸೀರೆ. ಇದು ಬ್ರೈಡಲ್ ಕುಬೇರ ಪಟ್ಟು ಸೀರೆ ಅಂತ ಕರೀತಾರೆ. ಇದ್ರ ಬಾಡಿ ಫುಲ್ಲು ಬುಟ್ಟ ಬುಟ್ಟ ಡಿಸೈನ್ಸ್ ಇದೆ ಮಧ್ಯದಲ್ಲಿ. ಇದು ಫುಲ್ಲು ರಿಚ್ ಲುಕ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಇದ್ರದ್ದು ಬಾರ್ಡರ್ ನೋಡಿ ಈ ಥರ ಇದೆ. ಈ ಸೀರೆ ಕಲರು ರೆಡ್ ಕಲರು ವಿತ್ ಲೈಟ್ ರಾಮ ಗ್ರೀನು ಮತ್ತು ಕ್ರೀಮ್ ಕಲರ್ ಮಿಕ್ಸು ಈ ಥರ ಬರುತ್ತೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ನೋಡಿ ಫುಲ್ ಬುಟ್ಟ ಬುಟ್ಟ ಬ್ಲೌಸು. ಆಮೇಲೆ ಅದ್ರದ್ದು ಪಲ್ಲು ಈ ಥರ ಇದೆ. ಈ ಥರ ಕಾಣಿಸುತ್ತೆ. ಈ ಸೀರೆದು ಕೆಳಗಡೆ ಬಾರ್ಡರು ಉದ್ದ ಬರುತ್ತೆ. ಆಮೇಲೆ ಮೇಲ್ಗಡೆ ಬಾರ್ಡರು ಚಿಕ್ಕದು ಬರುತ್ತೆ. ಈ ಥರ ಸೀರೆ ಕಾಣಿಸುತ್ತೆ ನೋಡಿ. ನಾನು ಇಷ್ಟೇ ಸೀರೆಗಳನ್ನ ಸಂಗ್ರಹಣೆ ಮಾಡಿರೋದು. ಈ ಸೀರೆಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನೋ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡಿ ತಗೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಸಮೀರ್ MD ಅಂತ ಯೂಟ್ಯೂಬರು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಒಂದು ಸಲ ನೋಡಿ ಪ್ಲೀಸ್. ಆ ವಿಡಿಯೋ ಅಪ್ಲೋಡ್ ಆಗಿ 6 ಡೇಸ್ ಆಗಿದೆ. ಈ ಮಧ್ಯದಲ್ಲಿ ಡಿಲೀಟ್ ಆಗಿ ಮತ್ತೆ ಅಪ್ಲೋಡ್ ಆಗಿದೆ. ದಯವಿಟ್ಟು ಯಾರು ನೋಡಿರೋ ಒಂದು ಸಲ ನೋಡಿ. ಸುಮ್ಮನೆ ಫೋನ್ ಯೂಸ್ ಮಾಡಿಕೊಂಡು ಆ ರೀಲು ಈ ರೀಲು ಅಂತ ನೋಡ್ತಾನೆ ಇರ್ತೀವಿ. ಆ ಒಂದು 40 ನಿಮಿಷನೇ ಪ್ಲೀಸ್ ದಯವಿಟ್ಟು ಫ್ರೀ ಮಾಡ್ಕೊಂಡು ಈ ವಿಡಿಯೋನ ಒಂದು ಸಲ ನೋಡಿ. ಜಸ್ಟಿಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ಸತ್ಯನೂ ಹೊರಗೆ ಬರಬೇಕು. ಮತ್ತು ಇವತ್ತು ಸಮೀರ್ ಅಣ್ಣವರ ಸ್ಟೋರಿ ನೋಡಿದಾಗ ತುಂಬ ಬೇಜಾರಾಯಿತು. ಇಲ್ಲಿ ನ್ಯಾಯದ ಪರವಾಗಿ ನಿಂತಿದ್ದಾರೆ. ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬರುತ್ತೆ. ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಜೊತೆ ನಿಂತು ಸಪೋರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೋತೀನಿ. ಆಮೇಲೆ ಸಮೀರ್ ಅಣ್ಣ, ನಿಮ್ಮ ಧೈರ್ಯನ ನಾವು ಮೆಚ್ಚಲೇಬೇಕು. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲಿರಬೇಕು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.